ಹರಿಹಾ ಏ ಆದಿಶಕ್ತಿ ನಾಮ ಸ್ಮರಣೆ ಮಾಡುವೇನ ಸೋಕ್ನ ನಿಮ್ಮ ಪಾದ ಸೇವಕ ಆಗೋ ಪ್ರಸಂಗಾಳಕ ಶ್ರೀ ಗಜ ಗೌರಿ ಕುಮಾರ ರಾಘವಿದ್ಯೇಕ ನಿಮ್ಮ ಜೋರ ರಾಘವಿದ್ಯೇಕ ನಿಮ್ಮ ಜೋರ ಬಣ್ಣ ಬ್ರಹ್ಮ ವಿಷ್ಣು ರುದ್ರಗ ಮಲಿಯ ಕುಡಸಿದವ ಅವರದ ಮುರದ ಬಿಟ್ಟೆ ಗರ್ವ ಅವರದ ಮುರದ ಬಿಟ್ಟೆ ಗರ್ವ ಗಣ್ಣ ಮಾಯ ಇಟ್ಟನು ಗಣಪಣ್ಣ ಅಣಬೇಕ ಯಾವ ಗಣ್ಣದವ ಶಾವೇರ ಹೇಳಾಕೋ ಬಲ್ಲ ಶಾವೇರ ಹೇಳಾಕೋ ಬಲ್ಲವ ಬಸವಣ್ಣ ದಯ ಕರುಣ ಮಯ್ಯಲಾಲ ಹೇಳಿದ ಗಣ್ಣ ಉಸ್ತಾದ ಮಯ್ಯಲಾಲ ರತನ ಕೆಲಸಂಗ ಊರ್ ನಮ್ಮ ಊರ ಮಟಿ ಗಾಣ ಹೇಳ್ರಿವಾ ಏನೇನು ಹಾಡಿವಾದ್ರ ಗಂಡ ಹಾಡವ್ರು ಬ್ಯಾರೆ ತಂದ ಹೋಗಿಸ್ಯಾರ ಯಾಕೆ ಹೋಗಿಸೋರ ಯಾಕ ಅದಕ್ಕ ನಾವು ಒಂದ ಮಲ್ಲಿಕಾರ್ಜುನ್ದ ವರ್ಣನ ಮಾಡಿಕೆಸಿಂದ ಈ ಶರೀರದಂದ ಎಲ್ಲ ಹೇಳಿ ಹೋಗಿದ್ದೀವಿ ಹೇಳಿ ಹೋಗಿದ್ದೇವಲ್ರಿವಾ ಹೌದಲ್ಲ ಹೌದು ಎಲ್ಲಾ ಬಂದವ್ರು ಹಾದ ವರ್ಷ ಬಂದವನು ಕೇಳಿದೀವಿ ತಮ್ಮ ಹೌದಲ್ರಿ ಹೌದು ಹಾದ ವರ್ಷ ಯಾವ ಬಂದ ಬಾಳಿಗೇರಿ ಚಂದಣ್ಣ ಅವನು ಕುಂಡಿ ಕಿಸಿದಾಡಿ ಹೋದ ಹೌದಲ್ರಿ ಅದಕ್ಕ ಬರೇ 7 ಕಲ್ಲಿನ ಹೆಸರು ಇಟ್ಟ ಹೇಳೋದಿತ್ತನಿ ಬಿಡು ಇವ್ರ ಅಜ್ಜು ಮುತ್ಯಾಗಾದ್ರೂ ಗುರ್ತಿಲ್ಲ ಬಾಳ ಬಿಕ್ಕಟ್ಟ ಐತೆ ಹೌದು ಅದಕ್ಕ ಏಳ್ರೆ ಕಲ್ಲಾಕ ಮಲ್ಲಾಕ ಮಾಡಿ ಗೆಸಿಂದ ಫಾದರ್ ಆದ ದಾಂಡಿಗೆ ಹೊತ್ತು ಮಾತಾಡ್ತಮ್ಮ ಹೌದಲ್ರಿವಾ ಒಂದ್ ಜರಾರಿ ಅದು ಏನ ಸವಾಲ್ ಜವಾಬ್ ಅಲ್ಲ ಈ ಶರೀರದೊಳಗಿದ್ದು ವಿಚಾರ ಈ ಶರೀರದೊಳಗ ಪರಮಾತ್ಮ ಏನು ಮಾಡ್ಯಾನಲ್ಲ ಹೌದು ಈ ಶರೀರದೊಳಗ ಮಲ್ಲಿಕಾರ್ಜುನ ಅದನ ಬ್ಯಾಳಿ ಬಸಪ್ಪ ಅದಾನ ಅವನಿಗೆ ಎಷ್ಟು ಮಳ ಇವನಿಗೆ ಎಷ್ಟು ಮಳ ಅಂತರದ ಗುರು ಶಿಷ್ಯರ್ಗೆ ಹೇಳ್ದಪ್ಪ ಗುರು ಶಿಷ್ಯರದು ಸಂದರ್ಭ ಬೇರೆ ಇದ್ರೊಳಗ ನೀ ಯಾರದಿ ನಾನು ಯಾರಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸಂದರಿ ಮಾರಮರ್ದನ ಗುರು ಶಂಭುಲಿಂಗನನ್ನು ಒಲಿಸಿಕೊಂಡು ಗಂಭೀರ ಸುಖದೋಳು ಗಂಭೀರ ಅಂದ್ರ ಎಲ್ಲಕ್ಕಿಂತ ಆನಂದ ಪರಮಾನಂದ ಪರಮಾತ್ಮನ ಧ್ಯಾನ ಪರಮ ಪವಿತ್ರನಲ್ಲಿ ನೀ ಇರ್ಬೇಕಂತೇಳಿ ಶರೀರ ಶೋಧ ಮಾಡಿ ಕವಿಗಳು ವರ್ಣನೆ ಮಾಡ್ಯಾರ ಮತ್ತದು ಪದದ ಅರ್ಥ ಬಿಟ್ಟು ಒಂದೆರಡು ವಿಷಯಗಳು ಹೇಳಿದ್ರು ಈ ಮಣಿಪುರ ಸ್ಥಾನ ಮತ್ತು ಹಳ್ಳತ್ತಿ ಎರಡು ಮುಚ್ಚವ ಹಿಂಗ ಶರಣರು ಮಾಡ್ಯಾರ ತಂಗಿ ಅಂತೇಳಿ ಹೇಳಿ ಕೆಸರಾಗ ಕಲ್ಲ ಇಟ್ಟು ದಾಟು ಕೆಲಸ ಬೇಡ ಅದಕ್ಕ
ಭೀಮನ ಕೊಳ್ಳ ಎಲ್ಲಿ ಅದ ಈ ಶರೀರದೊಳಗ ಹೌದು ಎಲ್ಲಾ ವರ್ಣನೆ ಮಾಡಿ ಹೇಳ್ಬೇಕಾಗಿತ್ತು ನೀ ಹೇಳ್ಬೇಕಾಗಿದ್ರಲ್ಲ ಪದದ ಉತ್ತರ ಮಾಡಿ ಹಾ ಹಾ ಸಿದ್ಧಲಿಂಗನ ಚರಿತ್ರೆ ಹಿಡಿ ಎಲ್ಲಾ ಲಿಂಗ ಮಹಾರಾಜರದರೆ ಹಿಡಿ ಹೌದು ಬಸವಣ್ಣಪ್ಪಂದರೆ ಹಿಡಿ ಮತ್ ನೀ ಅಲ್ಲೇ ಬಿಟ್ಟು ಕೆಸರೊಳಗ್ ಕಲ್ಲು ಹಾಕಿದ ಆಡ್ದೆ ತಿಳ್ಕೊ ಹಾ ಹಾ ಪದದ ಉತ್ತರ ಬರ್ಲಿಲ್ಲ ಅಂದ್ರೆ ಹಾಡ್ಲಕ್ ಬರಬಾರ್ದ ಮಾಸ್ತರ ಬರಬಾರ್ದ ಏ ಬರ್ಲಿ ಅಣ್ಣ ಹಂಗೆ ಹಾ ಹಾ ಹಂಗಿಲ್ಲ ಮಾಸ್ತರ ಹಾ, ಹಾ. 3 ದಿವಸ ಆಯ್ತು ನೋಡ್ಲಕತ್ತಿದೆವು ಹಾ ಚರಿತ್ರೆ ಹಾಡ್ತೇವ್, ಹೋಗಾಕ ತಾಳ್ಕೊಳ್ಳೋ ಶಕ್ತಿ ರೀ ಅದು. ನೀವ್ ಒಟ್ಟ ಕಪ್ಕೊಂಡ್ರಪ್ಪ ಈಗ ಚರಿತ್ರೆ ನಡೆದಾವ ಈಗ ನಾ ಹಾಡಿ ಹೋಗಿದ್ದು ಚರಿತ್ರೆ ಐತಿ ಹಾ ಹಾ ಏನ್ ಮಂದಿ ಹೇಳ್ಯಾನ ಅನ್ನೋದ್ರದ? ಅದು ಎಲ್ಲಿ ಇವ ಹೇಳುದು ಎಲ್ಲಿ? ಹಾ. 6 ತಾರೀಖ್ ಫೋನ್ ಆಗ್ಯಾದ ನಿನಗ? ಕಾಕ ಒಂದ್ ಸಮಾಧಾನ ತಗೋ ಅದು ಒಂದ್ ಕೊಡದಾಗ ಹಾಲ್ನ್ಯಾಗ ಉಪ್ಪು ಉಗ್ಯಾಕ ಹೋಗ್ಬೇಡಿ ನಾವೇನ್ ಹೌದಲ್ಲ? ಹೋಗಿದೆವು, ಅವ ಏನ್ ಮಾಡ್ಯಾನ ಇದು ಅಂತ ತಲೆಯಾಗಿಲ್ಲ ನಿನಗೆ, ಬರೇ ಚರಿತ್ರೆ ಹಾ. ಚರಿತ್ರೆ ಹಾಡ್ತೇವಲ್ಲ. 7 ಕಲ್ಲಿನ ಹೆಸರು ಕೇಳಿದೆವು ಒಮ್ಮತೆ ಏನು ಕೇಳಿಲ್ಲ ನಾ ಬರೀ ಹಾ. 7 ಕಲ್ಲಿನ ಹೆಸರ ಈ ಶರೀರದೊಳಗಿರ್ತಕ್ಕಂಥ ಕಲ್ಲುಗಳು ಹಾ ಹಾ ಹಾ. ಹಾಡಿಲಿ. ನಡೀರಿ. ಅಲ್ಲ ತಮ್ಮ ಇದು ಹೌದ್ರಿ ಇವ. ಮತ್ತ ಶರಣರ ಪದ ಚಾಲು ಆಗ್ಯಾವ ಹೌದಲ್ರಿ ಇವ? ಶರಣರಿಗೆ ಮತ್ತ ಶರಣರಿಗೆ ಹೌದ್ ಭೇದ ಭಾವ ಬಂದಿಲ್ಲ ಭೇದ ಇಲ್ಲ. ಹೌದಲ್ಲ ಶರಣರು ಮತ್ತು ಶರಣಿಯರಿಗೆ ಭೇದ ಭಾವ ಇಲ್ಲ. ನಮ್ಮಂತ ಮಾನವ ಮನುಷ್ಯರಿಗೆ ಭೇದ ಬಂದತ್ತಿದ ಹೌದಲ್ಲ? ಹೌದಲ್ಲ ಹೌದಲ್ರಿ ಇವ? ದೇವನ ದೇವತೆಯರಿಗೆ ಬಂದಿಲ್ಲ ಅಲ್ಲಿ ಬಂದಿಲ್ಲ. ಬಂದಿಲ್ಲ ಇಲ್ಲಿ ನಮ್ಮಂತವ್ರಿಗೆ ಬರ್ಲಾಕತ್ತೇವ್ರಿ. ಬರ್ಲಾಕತ್ತೈತ್ರಿ ಯಾಕಂದ್ರ ಅಜ್ಜ ಜರ ಅವ್ರ ಪಾರ್ಟಿ ಕಾಣಿಸ್ತಾರ. ನಡಿ. ಏ ಭಕ್ತಿ ತನ್ನಲ್ಲಿ ಪೂರ್ಣ ಇದ್ರ ಮುಕ್ತಿ ತಾನ ದೂರ ಇಲ್ಲ ಹೌದ್. ಏ ಸಂಬನ ಹೊಲಸುದ್ಕ ತನ್ನ ನಂಬಿಗೆ ಕಾರಣ ಚಾರ ನಡೆದವಂಗ ತೆಪ್ಪೋದಿಲ್ಲೋ ಜನನ ಜನನ ಮರಣ ಈ ಕುಂಬಿಯೋಳು ಕಾಣಲಾರೆ ದಿವ್ಯ ಶರಣ ಏ ಪ್ರಾಣದಾಶ ಬಿಟ್ಟವನಿಗೆ ಪರಮೇಶ್ವರ ಸಿಗತನ ಕಾರೆ ಏ ಆಶನಿಗೆ ಎಣಿಸಿಕೊಂಡೆವು ಸತ್ಯ ಶರಣ ಶುದ್ಧ ಭಾವದಿಂದ ಕೇಳ್ರಿ ಸಿದ್ದರಾಮನ ರಾಮನ ಪುರಾಣ ಗೇಯಾಗ, ಗೇಯಾಗ, ಗೇಯ. ಶುದ್ಧ ಭಾವದಿಂದ ಕೇಳ್ರಿ ಸಿದ್ದರಾಮ ರಾಮನ ಪುರಾಣ ಗೇಯಾಗ, ಗೇಯಾಗ, ಗೇಯ. ಸಿದ್ದರಾಮನ ತಾಯಿ ತಂದಿ ಮುದ್ದಗೌಡ ಸುಗುಲ ದೇವಿ ಹೌದು. ಏ ಸೊನ್ನದಾಲಪುರದಲ್ಲಿ ಅವರ ಮರಿತಾನ ಭಕ್ತಿಯಿಂದ ಶ್ರೀಯ ರಾಜನ ಚಾಂಗುರ ಸಮಾನ ನಿತ್ಯ ಚಪ್ಪಲಾರದೆ ಮಾಡಿಸ್ತಿದ್ರು ಜಂಗಮ ಭೋಜನ ಏ ಗುರುಲಿಂಗ ಜಂಗಮ ಅಂದ್ರ ಬಂಗಾರ ಬಂಗಾರ ಕಂಡಗ ಮಾಡತಿದ್ರು ಏ ಗಂಗಾಧರನ ಸ್ವರ್ಣಿಯೋಳು ಬೇವು ಬೆಳಗನ ನಿತ್ಯ ಕುಡತಿದ್ರು ಅಣ್ಣ ಅರಬಿ ವಸ್ತ್ರಧಾನ ಗೇಯಾಗ, ಗೇಯಾಗ, ಗೇಯ. ನಿತ್ಯ ಕುಡತಿದ್ರು ಅಣ್ಣ ಅರಬಿ ವಸ್ತ್ರಧಾನ ಗೇಯಾಗ, ಗೇಯಾಗ, ಗೇಯ. ಭಾವ ಭಕ್ತಿದಲ್ಲಿ ಅವರು ದೇವರ ಸೇವಾ ಮಾಡುದ ಕಂಡು ಏ ಶಿವ ಕೊಟ್ಟ ಮರ್ತಿದ್ದಾನೋ ಶ್ರೀಮಂತನ ಬಂಜಿ ಇದ್ರು ಅವರ ಹೊಟ್ಟಿಲಿ ಇಲ್ರಿ ಸಂತಾನ
ಪುಟ್ಟಿತರಿ ಭಗವಂತನ ಏ 70 ವರ್ಷಿನ ಮುಪ್ಪಿನವರೆಗೆ ಮಕ್ಕಳ ಕೊಡು ಗೋಶರ್ಕ ಹಾಗೆ ಏ ಕಪ್ಪಗರಳ ಒಪ್ಪಿಕೊಂಡು ಬಂದ ನಿಂತನ ಅವರ ಬಾಗ್ಲಾಗ ಬಂದು ತಾಯಿ ಅಂದು ಜಗಮೇಡ್ಯಾನ ಗೀಯಗ ಕಾಗೆಯಗ ಗೀಯ. ಬಾಗ್ಲಾಗ ಬಂದು ಭಿಕ್ಷೆ ನೀಡ ತಾಯಿ ಅಂದನ ಗೀಯಗ ಕಾಗೆಯಗ ಗೀಯ. ಇಷ್ಟ ಕೇಳಿ ಸುಗುಲಾದೇವಿ ದಿಗ್ಗನೆಂದು ಭಿಕ್ಷೆ ನೀಡಿ ಹೌದಾ? ಏ ಸಾಷ್ಟಾಂಗ ನಮಸ್ಕಾರ ಮಾಡಿದಾಳು ಸಂಬ ಶಿವನ ಒಂದ ಶಿವಪುತ್ರ ಮಗ ಹಡಿ ಅಂದು ನುಡಿದ ಭಗವಾನ ಹೇಳಿ ಮುದ್ದ ಗೌಡ ಅಂತ ನಿಮ್ದು ಎಂತದೋ ವಚನ ಮುಪ್ಪನ ಮುದಕರ ನಾವು ಮಕ್ಕಳಾಗೋದ ಹೆಂಗ ಇನ್ನ ಏ ಮೈ ಒಳಗ ಏನು ಇಲ್ಲೋ ನನ್ನ ನಮ್ಮ ಚೈತನ ದೊಡ್ಡ ಶರಣರ ಕಾಣ್ತೀರಿ ಸುಳ್ಳ ಹೇಳುವುದು ಏನ ಕಾರಣ ಗೀಯಗ, ಕಾಗೆಯಗ ಗೀಯ. ದೊಡ್ಡ ಶರಣರ್ ಕಾಣ್ತೀರಿ ಸುಳ್ಳ ಹೇಳೋದು ಏನ ಕಾರಣ ಗೀಯಗ, ಕಾಗೆಯಗ ಗೀಯ. ಇಷ್ಟ ಕೇಳಿ ಅಂದ ಶಂಕರ ಕೇಳ ಸೌಕಾರ ದಂಪತಿ ಬರ ಮಾಡಿ ಭರಸಾನ ಕೇಳಸಾನ ಮಾಡಿ ಭರಸಾನ ಆಮೇಲೆ ತಿಳಿದಿತ್ತು ನನ್ನ ನನ್ನ ಕೋನ ಗೀಯಗ, ಕಾಗೆಯಗ ಗೀಯ. ಆಮೇಲೆ ತಿಳಿದಿತ್ತು ನನ್ನ ನನ್ನ ಕೋನ ಗೀಯಗ, ಕಾಗೆಯಗ ಗೀಯ. ಒಂದ ತೀರ್ಥ ಗುಂಡ ತಯ್ಯಾರ ಮಣಿದ ಈಶ್ವರ ಹೋಗಿ ಬರೋ ಹುಡುಗ್ಯಾರು ಹಾರೇನ ಹಾರೇನ ಹುಡುಗ್ಯಾರು ಹಾರೇನ ಬಾದಲಾದಿತ್ತು ಮಾರಿಯ ಚೇನ ಗೀಯಗ, ಕಾಗೆಯಗ ಗೀಯ. ಬಾದಲಾದಿತ್ತು ಮಾರಿ ಮಾರಿಯ ಚೇನ ಗೀಯಗ, ಕಾಗೆಯಗ ಗೀಯ. 40 ವಯಸ್ಸದವರ ಆಗಿ ನಿಂತಾರ ಶಿವನ ತಂತರ ಯಾತರ ಹನುಮಾನ ಹನುಮಾನ ಯಾತರ ಹನುಮಾನ ಬಾದಿತ್ತು ಪುರಾಣ ಧ್ಯಾನ ಗೀಯಗ, ಕಾಗೆಯಗ ಗೀಯ. ಗಾಬಾದಿತ್ತು ಊರಗೇನ ಧ್ಯಾನ ಗೀಯಗ, ಕಾಗೆಯಗ ಗೀಯ. ಸತಿಪತಿ ಇಬ್ಬರು ಕೂಡಿ ಸೋಮವಾರ ಸಂಜೆ ಮಾಡಿ ಏ ಕಂಡೆವಂತ ಮಲಗಿದಾರೋ ಶಿವನ ಚಾರಣ ಶುಭ ಮುಹೂರ್ತದಲ್ಲಿ ಹೋಗಿ ಅವ ಮೂಡಿದೋ ಶರಣ ಪಿಂಡ ಮುಳ್ಳು ಕೂಡ್ಲ ತಾಯಿ ಮುಖ ಚಂದ್ರಕಿರಣ ಏ ಪ್ರಾಣದಾಶ ಬಿಟ್ಟವನಿಗೆ ಪರಮೇಶ್ವರ ಸೇತನಕಾರೆ ಆಶನಿಗೆ ಅನಿಸಿಕೊಂಡ ಸತ್ಯ ಶರಣ ಸುತ್ತ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ ಗೀಯಗ, ಕಾಗೆಯಗ ಗೀಯ. ಮುಂದಾದ ಒಂದ ದಿನ ತಾಯಿಯಾದ ಸುಗುಲಾದೇವಿ ಏ ನಿದ್ರಿಗತ್ತಿ ಮಲಗಿದಾಳೋ ಮಂಚದ ಮ್ಯಾಲ ಶರಣ ಪುಟ್ಟುವಾದ ಸುದ್ದಿ ಹೋತೋ ಸ್ವರ್ಗದ ಸ್ವರ್ಗದ ಒಳಗ ಪೂರ್ಣ 9 ಮಾಸ ತುಂಬಿದ್ರೆ ಅಣ್ಣ ಅಷ್ಟರ ಒಳಗ ಏ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮವರ ಕೋರಿ
ಏ ಪ್ರತ್ಯಕ್ಷ ನೋಡೋದಕ್ಕಾಗಿ ಬಂದಾರೋ ತೆಳಗ ಸಿದ್ದರಾಮನೆಂದು ನಿತ್ತ ಕೂಗ್ಯಾರ ಅವನ ಅವನ ಮನಿ ಒಳಗ ಗೀಯಗ, ಗೀಯಗ, ಗೀಯ. ಸಿದ್ದರಾಮನೆಂದು ನಿತ್ತ ಕೂಗ್ಯಾರ ಅವನ ಮನಿ ಒಳಗ ಗೀಯಗ, ಗೀಯಗ, ಗೀಯ. ಮಧ್ಯರಾತ್ರಿದಲ್ಲಿ ತಾಯಿಗೆ ನಿದ್ರೆ ಹತ್ತಿರದ ಸಮಯದಲ್ಲಿ ಏ ಸಿದ್ದರಾಮ ಗರ್ಭದಂದು ಬಂದನ ಬಂದನು ಹೊರಗ ಪುರುಷನ ಮುಖ ನೋಡಿ ಪಾರ್ವತಿ ದೇವಿ ತಗೊಂಡ ಕೊಂಡಾಳ ಹುಡಿಯಾಗ ಪುರುಷನ ಮುಖ ನೋಡಿ ಪಾರ್ವತಿ ದೇವಿ ಕೊಂಡಾಳ ಹುಡಿಯಾಗ ಲವನ ಪರಿಪೂರ್ಣ ಲಕ್ಷಣ ನೋಡಿ ಏ ಬಹಳ ಆನಂದ ಆಗಿದ್ರೆ ಅಣ್ಣ ಅವ್ರ ಅವ್ರ ಮನದಾಗ ಮ್ಯಾಗಿನ ಹೂವಿನ ಮಾಳಿ ಸುರಿದಿದ್ರೆ ಅಣ್ಣ ಅದೇ ಕ್ಷಣದಾಗ ಗೀಯಗ, ಗೀಯಗ, ಗೀಯ. ಮ್ಯಾಗಿನ ಹೂವಿನ ಮಾಳಿ ಸುರಿದಿದ್ರೆ ಅಣ್ಣ ಅದೇ ಕ್ಷಣದಾಗ ಗೀಯಗ, ಗೀಯಗ, ಗೀಯ. ಸಿಂಗರ್ ಮಾಡಿದ ಬಂಗಾರ ತೊಟ್ಲ ಗಂಗಾಧರನ ಕಳಿಸಿ ಕೊಟ್ಟ ಏ ಅಂಗಿ ಟೊಪ್ಪಿಗೆ ಬಂಗಾರ ಉಂಗಾರಿಟ್ಟರ ಅದ್ರಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಆಗಿ ಅಂತರಾಗ ನಾವ ಏನಂತ ನಾಮಕರಣ ಇಳುವರಿ ಇದ್ದಾಗ ಏ ಹುಟ್ಟಿದ್ಯಾಳೆ ನಕ್ಷತ್ರ ನೋಡಿ ಸಿದ್ದರಾಮ ಕಾಯ್ಮ ಮಾಡಿ ಏ ಸ್ವತಃ ನಿತ್ತ ತೊಟ್ಟಲದಾಗ ಹಾಕ್ಯಾರ ಅವಾಗ ಅವರು ಮವ್ವರ ಕೂಡಿ ಜೋಗಳ ಪದಗಳ ಹಾಡ್ಯಾರ ಅವಾಗ ಗೀಯಗ, ಗೀಯಗ, ಗೀಯ. ಅವರು ಮವ್ವರ ಕೂಡಿ ಜೋಗಳ ಪದಗಳ ಹಾಡ್ಯಾರ ಅವಾಗ ಗೀಯಗ, ಗೀಯಗ, ಗೀಯ. ತಮ್ಮ ಏನಾಗೈತಿ ಇಲ್ಲಿ ಏನಾಗ್ಯದ್ರಿವ ಆಹಾ. ಯಾವ ಲಕ್ಷ್ಮಿ ಸರಸ್ವತಿ ಹೌದು ಪಾರ್ವತಿ ಹೌದಲ್ಲ ಮವ್ವರ ಕೂಡಿ ಹ. ಯಾವ ಸಿದ್ದರಾಮೇಶ್ವರನ ನಾಮಕರಣ ತೊಟ್ಲಾಗ ಹಾಕ್ತಾರ ಹೌದಲ್ರಿವ ಹೌದಲ್ಲ ಹೌದು ಗಂಗಾಧರ ಎಲ್ಲಿದಿಂದ ಏನು ತಂದು ಕೊಟ್ಟತಮ್ಮ ಕೈಲಾಸದಿಂದ ಪರಮಾತ್ಮ ಆಹಾ, ತೊಟ್ಟಲ ಮತ್ತು ಕೊಂಚಿಗಿ ಬಂಗಾರ ಆಹಾ, ಪರಮಾತ್ಮ ಕೊಟ್ಟು ಕಳ್ಸದ ಕೊಟ್ಟು ಕಳಿಸ್ಯಾನು ಗಂಗಾಧರನೇ ಕೊಟ್ಟು ಕಳ್ಸ್ಯಾನ ಅಂತ ಹೇಳ್ತಾರ ಕವಿಗಳು ಹೇಳ್ತಾರು ಹ. ಅದಕ್ಕೆ ಸಿದ್ದರಾಮನಿಗೆ ಆಹಾ, ಜೋಗುಳ ಯಾವ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಮೂರು ಮಂದಿ ಕೂಡಿ ಹೌದು ಜೋಗುಳ ಹಾಡುವ ಸಮಯ ಅದೀಗ ಹೌದ್ರಿ ಯಾಕಂದ್ರ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಆಹಾ, ಆಶೀರ್ವಾದ ಪಡೆದುಕೊಂಡು ಹೌದ್ರಿ ಸಿದ್ದರಾಮರು ಜನಿಸಿ ಈಗ ಬಂದಾರ ಜನಿಸಿ ಬರ್ತಾರ ಜನಿಸಿ ಬರ್ತಾರು ಅದಕ್ಕೆ ತೊಟ್ಟಿಲ ಕಾರ್ಯಕ್ರಮಕ್ಕ ಆಹಾ. ಯಾವ ಭಕ್ತಾದಿಗಳು ಆಹಾ, ₹1 ₹2 ₹10 ಹೌದ್ರಿ ಈ ತುಂತುಳಿ ಪಡಗದೊಳಗೆ ಹಾಕಿ ಗುರು ರೇವಣ ಸಿದ್ದೇಶ್ವರ ಹಾಗೂ ಪಾರ್ವತಿಯ ಆಶೀರ್ವಾದ ಪಡಿಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಹೌದಾ? ಈಗ ಜೋಗುಳ ಪದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅದಕ್ಕ ನೋಡೋಣಪ್ಪ ಏ ಸಣ್ಣ ತಲಾಪುರ ಶ್ರೀಮಂತನಿಗೆ ಶಿವಯೋಗಿಯ ಜೋ 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 ಹೌದ ಕೇಳ ಶಿವಯೋಗಿಯ ಜೋ 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 ಮುದ್ದ ಗೌಡನ ಮವಾದ ಮಗನಾಗಿ ಸಿದ್ದರಾಮ ಜೋ ಜೋ ಏ ಮುದ್ದ ಗೌಡನ ಮವಾದ ಮಗನಾಗಿ ಸಿದ್ದರಾಮ ಸಿದ್ದರಾಮ ಜೋ ಜೋ ರೋಷದೊಳು ಹಿಂದಿನ ಸುಕೃತ ಜಾಣಸಿ ಬಂದವನೇ ಜೋ ಜೋ ಕೆಳ ಜಾಣಸಿ ಬಂದವನೇ ಜೋ ಮಲ್ಲಿನಾಥಾಗಿ ಮಹಾಮಲ್ಲಯ್ಯನ ಭಕ್ತ
ಭಕ್ತನಾಗೋ ಜೋ ಜೋ. ದೋ 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 ಗಿಯಗ ಗಿಯಗ ಗಿಯ. ಏ ಮಲ್ಲಿನಾಥನ ಮಲ್ಲಯ್ಯನ ಭಕ್ತನಾಗೋ ಜೋ ಜೋ. ದೋ 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 ಗಿಯಗ ಗಿಯಗ ಗಿಯ. ಗಂಧರೋಷದೊಳು ಹಿಂದಿನ ಶುಕ್ರದ ಜನಸಿ ಬಂದಾನೆ ಜೋ 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 ಜೋ. ಹೌದ ಕೇಳ ಜನಸಿ ಬಂದಾನೆ ಜೋ 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 ಜೋ. ಏ ಮಂದಾರಗಿರಿದೊಳು ಸುಂದರ ಪಾದ ಕಾಣೋ ಸಿದ್ಧರಾಮ ದೋ 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 ಗಿಯಗ ಗಿಯಗ ಗಿಯ. ಏ ಮಂದಾರಗಿರಿದೊಳು ಸುಂದರ ಪಾದ ಕಾಣೋ ಸಿದ್ಧರಾಮ ಜೋ ಜೋ. ದೋ 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 ಗಿಯಗ ಗಿಯಗ ಗಿಯ. ಏ ಮಲ್ಲಿನಾಥನ ಮಲ್ಲಯ್ಯನ ಭಕ್ತನಾಗೋ ಜೋ 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 ಜೋ. ಹೌದ ಕೇಳ ಭಕ್ತನಾಗೋ ಜೋ 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 ಜೋ. ಏ ರೇವಣ ಸಿದ್ದೇಶ್ವರ ಶಿಷ್ಯನಾಗೋ ಶ್ರೀ ಸಿದ್ಧರಾಮ ರಾಮ ಬಾದೋ ದೋ 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 ಗಿಯಗ ಗಿಯಗ ಗಿಯ. ಏ ರೇವಣ ಸಿದ್ದೇಶ್ವರ ಶಿಷ್ಯನಾಗೋ ಶ್ರೀ ಸಿದ್ಧರಾಮ ಜೋ ಜೋ. ದೋ 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 ಗಿಯಗ ಗಿಯಗ ಗಿಯ. ಏ ಬಲ್ಲಿದವನಾಗಿ ಮಲ್ಲಯ್ಯನ ಭಕ್ತನಾಗೋ ಜೋ 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 ಹೌದ ಕೇಳ ಭಕ್ತನಾಗೋ ಜೋ 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 ಜೋ. ಏ ರೇವಣ ಸಿದ್ದೇಶ್ವರ ಶಿಷ್ಯನಾಗೋ ಶ್ರೀ ಸಿದ್ಧರಾಮ ರಾಮ ಬಾದೋ ಜೋ 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 ಗಿಯಗ ಗಿಯಗ ಗಿಯ. ಏ ರೇವಣ ಸಿದ್ದೇಶ್ವರ ಶಿಷ್ಯನಾಗೋ ಶ್ರೀ ಸಿದ್ಧರಾಮ ಜೋ 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 ಗಿಯಗ ಗಿಯಗ ಗಿಯ. ಹರ್ಷದಿಂದ ನಾಮ ಇಟ್ಟು ಕೈಲಾಸವಾದ್ರ ಬಂತು ಯಾರು ನೋಡಿದಿಲ್ಲ ಹೊತ್ತ ಕೊಂಡು ತನಕ ಅವರ ಭೃಂಗ ಎಂಬ ಜಂಗಮ ಅವರ ಅವ್ರ ಮನೆ ತನಕ ಅವ ಯಾವತ್ತು ಅವರ ಮನೆಗೆ ಬರ್ತದ ಬೇಗನ ಪ್ರಾಣದಾಶ ಬಿಟ್ಟವನಿಗೆ ಪರಮೇಶ್ವರ ಸಿದ್ಧನಗಾರೆ ಆಶನಿಗೆ ಅನಿಸಿಕೊಂಡ ಸತ್ಯ ಶರುಣ ಭಾವದಿಂದ ಕೇಳಿಸಿದ್ದ ರಾಮ ರಾಮಪುರಣ ಗಿಯಗ ಗಿಯಗ ಗಿಯ. ಯಾವ ನನ್ನ ಸೊಲ್ಲಾಪುರ ಸಿದ್ದರಾಮೇಶ್ವರ ನಾಮಕರಣಕ ಸೋಬತಿ ಕೊಟ್ಟನಂತ ನನ್ನ ಅಣ್ಣ ತಮ್ಮಜರಿಗೆ ಇಲ್ಲಿ ವಾಸ ಮಾಡಿದಂತ ಮಲ್ಲಿಕಾರ್ಜುನ ಆಶೀರ್ವಾದ ಯಾವ ನನ್ನ ಪ್ರಂಗ ಎಂಬ ಜಂಗ ಬಂದ ಕೂಗಿ ಕೂಗಿ ಎಬಸತಾನ ಏ ಕೂಗಿ ಕೂಗಿ ಎಬಸ್ತಾನ ಅವರ ಸಪ್ಪಳ ಕೇಳಿ ಅಚ್ಚರಾತ ಸುಗಲ ದೇವಿಗೆ ಮೈಯ ಹಗರಾಗುದ ಕಾರಣೇನ ಅಂತಳಗ ಲೂಪರವನ ಪರಿಪೂರ್ಣ ವಿಚಾರ ಮಾಡಿ ಏ ಅದೇ ನಾಮಕರಣ ಬತ್ತ ಅವರ ಬಾಯಿಗೆ ಬಹಳ ಆನಂದ ಆಗಿದ್ರಣ್ಣ ಅವರ ತಾಯಿ ತಂದಿಗೆ ಗಿಯಗ ಗಿಯಗ ಗಿಯ. ಆನಂದ ಆಗಿದ್ರಣ್ಣ ಅವರ ತಾಯಿ ತಂದಿಗೆ ಗಿಯಗ ಗಿಯಗ ಗಿಯ. ಬಡವರ ಮನೆಗೆ ಭಾಗ್ಯವನ್ನು ತಣ್ಣಾಗಿ ಬಂದಂತೆ ಹಿಡಸಲಾರ್ದಕ್ಕ ಸಂತೋಷ ಅವ್ರ ತಂದಿಗೆ ಬಂಡಿ ಹೇರಿ ಕೇರಿ ಸಕ್ರೆ ಹಚ್ಚನ ಸಂದ ಸಂದಿಗೆ ಅವ ಬೇಡಿದಷ್ಟ ದಾನ ಮಾಡಿದ ಬಂದ ಮಂದಿಗೆ ಐದು ವರ್ಷ ಹುಡುಗ ತಾನು ಯಾರ ಕೂಡ ಮಾತಾಡಲಿ ಏ ಆಕಳ ಬಿಟ್ಕೊಂಡು ಹೊಲಕ್ಕ ಹೊಂಟು ಮೊದಲು ಸುರುವಿಗೆ ಎಂದ ಕಂಡೆ ನಂದ
ಹೌದು ಮುಕ್ತಿ ಕೊಡುವ ಅಂದ ಗುರುವಿಗೆ ಎಂದ ಕಂಡನಂದ ಅಂದ ಕೊಡುವ ಅಂದ ಗುರುವಿಗೆ ಏನ್ ಹೇಳ್ತಾರಂತಮ್ಮ ಕವಿಗಳು ಇಲ್ಲಿ ಯಾವ ಹಾ ಹಾ ಮುದ್ದುಗೌಡ ಸುಗ್ಗಲ ದೇವಿ ಹೌದು ಪರಮಾತ್ಮ ಅಷ್ಟೈಶ್ವರ್ಯನ್ನು ಕೊಟ್ಟಿದ ಆಹಾ ಆದ್ರ ಸಂತಾನ ಇಲ್ಲದಕ್ಕಾಗಿ ಏನ್ ಮಾಡ್ಯಾರ್ರಿ ಹಗಲಿರುಳು ಚಿಂತನೆ ಮಾಡ್ತಿದ್ರು ಮಾಡ್ತಿದ್ರು ಯಾವ ಜಗದ್ಗುರು ರೇವಣ ಸಿದ್ಧನಕ್ಕಿಂತಲೂ ಆಹಾ ಮೊದಲಿನ ಮನಿ ದೇವರ ಏನಾಯ್ತ್ರಿ ಯಾರಪ್ಪ ಅಂದ್ರ ಮುದ್ದುಗೌಡ ಸುಗ್ಗಲ ದೇವಿಯ ಆಹಾ ಜಗದ್ಗುರು ರೇವಣ ಸಿದ್ಧ ಸಂಚಾರ ಮಾಡುತ್ತಾ ಬಂದ ಬಂದಾಗ ನಿನಗ ಮಗು ಪ್ರಾಪ್ತಿ ಆಗ್ತದೆ ಅಂತ ಹೇಳ್ದ ಹೇಳಿದಾಗ ಅದಕ್ಕಿಂತ ಮುಂಚಿತವಾಗಿ ಮನಿ ದೇವರ ಆಹಾ, ಹೆಣ್ಣು ದೇವರಿತ್ತು ಧೂಳಿ ಮಾಂಕಾಳಿ ಅಂತೇಳಿ ಹೌದ್ರಿ ಯಾಕಂದ್ರ ಮಾಸ್ತರ ಇದು ಎಲ್ಲಾ ಹಿಂದ್ ಬಿಡ್ಲಕತ್ತಾರ ಕವಿಗಳು ಹೌದ್ರಿ ಹೌದ್ ಹೌದ್ ಯಾಕಂದ್ರ ಧೂಳಿ ಮಾಂಕಾಳಿ ಆಹಾ ಹೊಲದಲ್ಲಿ ಮುದ್ದುಗೌಡನ ತಂದೆ ಪೂಜೆ ಮಾಡ್ತಿದ್ದ ಮಾಡ್ತಿದ್ದ ಅವಾಗ ಪ್ರತ್ಯಕ್ಷ ಆಗಿ ಹೇಳ್ತಾಳ ಏನಂತ ಹೇಳ್ತಾಳ್ರಿ ನೋಡು ನಿನಗ ಮುದ್ದುಗೌಡ ಕೊಟ್ಟಿನ ನಾ ಸಂತಾನ ತಾನು ಕೊಟ್ಟೇನು ಮುಂದ ಆಹಾ ಜಗದ್ಗುರು ರೇವಣ ಸಿದ್ದೇಶ್ವರ ಬಂದು ಏನ್ ಮಾಡ್ತಾರ್ರಿ ಯಾವ ಭೂಲೋಕದಲ್ಲಿ ಹೆಸರವಾಗಿರುವಂತ ಸೂರ್ಯಚಂದ್ರರಿರುವರಿಗೆ ಹೌದು ಕೀರ್ತಿ ಉಳಿಯುವಂತ ಆಹಾ ಸಿದ್ಧರಾಮ ಹುಟ್ಟಿ ಬರ್ತಾನ ನಿನ್ನ ಮನೆಯೊಳಗ ಹೌದು ಆವಾಗ ಭಕ್ತರಿಗಾಗಿ ಆಹಾ ಸಿದ್ಧರಾಮ ಜನಿಸಿ ಬರ್ತಾನ ಯಾವ ಮುದ್ದುಗೌಡ ಸುಗ್ಗಲ ದೇವಿ ದುಃಖ ಮಾಡ್ತಾಳ ಏನಂತ ಮಾಡ್ತಾರ ಪರಮಾತ್ಮ ನನಗ ಐಶ್ವರ್ಯ ಕೊಟ್ಟಿ ಆದ್ರ ಆಹಾ ಬಂಜಿತನವೆಂಬ